ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗು ಪೂರ್ತಿ ಊರಿಂದೇ ಆಗಿರುತ್ತೆ. ನಾನು ಎಲ್ಲೂ ವಾಯ್ಸು ಮ್ಯೂಟ್ ಮಾಡ್ತಾಯಿಲ್ಲ, ಏನು ವಾಯ್ಸ್ ಇದೆ ಅದನ್ನೇ ಹಾಕ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಡ್ತಾಯಿಲ್ಲ. ಎಲ್ಲೇ ಸ್ವಲ್ಪ ತುಂಬ ಸ್ವಲ್ಪ ಕೇಳೋದಕ್ಕೆ ಇರಿಟೇಷನ್ ಅನಿಸ್ತಾ ಇದೆ, ಆ ಪ್ಲೇಸಲ್ಲಿ ಮಾತ್ರ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಇದು ವಾಯ್ಸ್ ಓವರ್ ಯಾವತ್ತು ಬೇಕಾದರೂ ಕೊಡ್ಬೋದು. ನಾನು ಊರಿಗೆ ಹೋಗಿದ್ದು ವ್ಲಾಗ್ ಎಲ್ಲ ನಾರ್ಮಲಾಗಿ ಏನು ಮಾತಾಡಿದ್ವಿ ಅದು ವಾಯ್ಸೆಲ್ಲ ಮತ್ತೆ ಸಿಗೋದಿಲ್ಲ. ಹಂಗಾಗಿ ನಾನು ಯಾವ ಥರ ಮಾತಾಡಿನೋ ಅದೇ ಇರಲಿ, ಪರವಾಗಿಲ್ಲ, ಏನು ಅಂದ್ಕೊಳಲ್ಲ. ನಾರ್ಮಲಾಗಿ ಎಲ್ಲರೂ ಮಾತಾಡ್ತಾನೆ ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಅದೇ ವಾಯ್ಸನ್ನು ಹಾಕಿದ್ದೀನಿ. ವಾಯ್ಸ್ ಓವರ್ ಕೊಟ್ಟಿಲ್ಲ. ಎಲ್ಲೆಲ್ಲಿ ಸ್ವಲ್ಪ ಅದೇ ಹೇಳ್ದಂಗೆ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೇಗೆ ಅನಿಸ್ತು ನಮ್ಮ ಊರಿನ ವ್ಲಾಗ್ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಇಲ್ಲಿ ಬೀಜಗಳೆಲ್ಲ ಯಾವುದು ಇದು ಇಂಥ ಸೊಪ್ಪು, ಚಕೋತ ಸೊಪ್ಪು ಅಂತಾರೆ, ಅದು ಬೀಜ ತುಂಬ ಇತ್ತು. ಅದಕ್ಕೆ ಈ ಕಡೆ ಎಲ್ಲ ಹಾಕ್ಬಿಡು ಅಂತ ಹೇಳ್ತಾಯಿದ್ದೆ. ಅಕ್ಕ ಇದ್ದೋಳು ಅದಿಲ್ಲ, ನೀವು ಸ್ವಲ್ಪ ಎಲ್ಲ ಒಣಗಿ ಆಮೇಲೆ ಹಾಕಬೇಕು ಅಂತಂದು. ಇವಾಗ ಅಕ್ಕ ಮನೇಲಿ ಇದ್ಬಿಟ್ಟು ನೈಟ್ ಮದುವೆ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮ ಊರ ಕಡೆ ಹೊರಟ್ವಿ. ನಮ್ಮ ದೊಡ್ಡಮ್ಮಂದು ದಿನ ಇತ್ತು. ನಾನು ಯಾರಿಗೂ ವೀಡಿಯೋದಲ್ಲಿ ಹೇಳೋಕ್ಕೆ ಆಗಲಿಲ್ಲ. ವೀಡಿಯೋ ಅಂದರೆ ಅವತ್ತಿಂದ ಲೆಂತ್ ವೀಡಿಯೋ ಹಾಕಿಲ್ಲ ನಾನು, ಹಾಗಾಗಿ ಹೇಳೋಕ್ಕಾಗಿಲ್ಲ. ಹಾಗೆ ಮತ್ತು ಒಂದು ಪೋಸ್ಟ್ ಕೂಡ ಮಾಡೋಕ್ಕಾಗಲಿಲ್ಲ. ನನಗೆ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಏನು ಆ ಥರದ್ದೆಲ್ಲ ಪೋಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸ್ಟೇಟಸಲ್ಲಿ ಕೂಡ ಹಾಕೋಕ್ಕೋಗಿಲ್ಲ. ಏಕೆಂದರೆ ನೋಡ್ತಾಯಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ವೀಡಿಯೋನೂ ಅಷ್ಟೇ, ನಾನು ಈ ವಿಡಿಯೋದಲ್ಲಿ ನಮ್ಮ ದೊಡ್ಡಮ್ಮನ ವೀಡಿಯೋ ಮಾಡಿಟ್ಕೊಂಬಂದೆ, ಅದನ್ನು ಕೂಡ ಡಿಲೀಟ್ ಮಾಡಿಟ್ಬಿಟ್ಟಿದ್ದೀನಿ. ಊರಿಂದ ಬಂದ ತಕ್ಷಣ ಸಂಜೆನೇ ಫೋಟೋ ನೋಡಿ ನನಗೊಂಥರ ಬೇಜಾರಾಗ್ಬಿಡ್ತು, ಎಲ್ಲ ಡಿಲೀಟ್ ಮಾಡಿ ಇಟ್ಬಿಟ್ಟೆ. ಹಾಗೆ ನಾನು ನಮ್ಮ ಅಕ್ಕನ ಮಗನ ಜೊತೆಯಲ್ಲಿ ಹೋಗ್ತಾಯಿದ್ದೆ. ನಮ್ಮ ತಂಗಿಯವರೆಲ್ಲ ಮೊದಲೇ ನನ್ನ ತಮ್ಮನ ಜೊತೆಯಲ್ಲಿ ಹೋದರು, ಸ್ವಲ್ಪ ಕೆಲಸ ಇದೆ ಅಂತ ಬೇಗನೆ. ನಾನು ನಮ್ಮ ಅಕ್ಕ ಮಗ ಜೊತೆ ಹೋದೆ. ಇದು ದೊಡ್ಡಮ್ಮೂರವ್ರ ಚಾನಲ್ಲು. ನಾವಿಲ್ಲಿ ಸಣ್ಣವರಿದ್ದಾಗಲೆಲ್ಲ ಇಲ್ಲಿ ಬಟ್ಟೆ ಎಲ್ಲ ತೊಗೊಂಬಂದು ತೊಳಿತಾಯಿದ್ದೆ. ನಮ್ಮ ದೊಡ್ಡಮ್ಮನ ಮಕ್ಳು ಅಕ್ಕವ್ರ ಜೊತೆಲೆಲ್ಲ ತುಂಬ ದೊಡ್ಡ ಚಾನಲ್ ಇದು. ಹೋದ್ರಂತೂ ಯಾರೋ ಈಜಿರೋರು ಮಾತ್ರ ಹೋಗ್ಬೇಕಾಗುತ್ತೆ, ಸಖತ್ ದೊಡ್ಡ ಚಾನಲ್ಲು. ಇಲ್ಲ ಅಂದರೆ ಹೋಗೋದೆ. ಮುಂದೆ ಒಂದು ದೊಡ್ಡ ಗೇಟ್ ಇದೆ, ಯಾರಾದ್ರೂ ಮಿಸ್ ಆಗಿ ಬೈ ಚಾನ್ಸ್ ಹೋದರೆ ಅವರೆಲ್ಲ ಹಿಡ್ಕೊಳ್ಳೋಕ್ಕೆ ಅಲ್ಲೇನೋ ಗೇಟ್ ಇದೆ ಅಂತೆ, ಅಲ್ಲಿ ಹಾಕ್ಬಿಟ್ಟು ಏನಾರೇ ಬಾಡಿಗಳೆಲ್ಲ ಸಿಕ್ತು ಅಂದರೆ ಅಲ್ಲಿಂದ ತೊಗೊಂಬರ್ತಾರೆ. ಹುಷಾರಾಗಿ ಹೋಗ್ಬೇಕಲ್ಲಿ. ಈಜು ಬರೋರು ಮಾತ್ರ ಈಜ್ತಾರೆ. ನಮ್ಮಂಥವರೆಲ್ಲ ಹುಷಾರಾಗಿ ಹೋಗ್ಬೇಕು. ಇಲ್ಲಂತೂ ಸಖತ್ತು ಮಾವಿನ ಮರಗಳು ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ. ನೋಡೋಕ್ಕೆ ಒಂದು ಖುಷಿ, ಅಷ್ಟು ಫುಲ್ಲು ಬರೀ ತೋಟ ಮತ್ತು ಮಾವಿನ ಗಿಡಗಳೇ ಜಾಸ್ತಿ ಇರುತ್ತೆ ಅಲ್ಲಿ. ಹಾಗೆ ಮನೆಗೆ ಬಂದ ತಕ್ಷಣ ಫಸ್ಟು ನಮ್ಮ ತಂಗಿ ಮನೆ ಇರೋದು, ನಮ್ಮ ದೊಡ್ಡಮ್ಮ ಮನೆ, ತಂಗಿ ಮನೆ ಒಂದೇ ಊರಲ್ಲಿರೋದು. ಹಾಗಾಗಿ ಫಸ್ಟ್ ನಮ್ಮ ತಂಗಿ ಮನೆಗೆ ಸ್ವಲ್ಪ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಮತ್ತೆ ನಾಳೆ ಬರೋಕ್ಕಾಗಲ್ಲ, ಇವಾಗಲೇ ಬಂದುಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟೇ ಮನೆಗೆ ಬಂದ್ವಿ. ಇರಿಟೇಷನ್ ಅವನಿಗೆ ಅದೆಲ್ಲ. ಹಾಗೆ ಬರ್ತಾ ನಾನು ಪಪ್ಸ್ ತೊಗೊಂಬಂದಿದ್ದೆ. ಅದು ವೆಜ್ ಮಾತ್ರ ಕೇಳಿದ್ದೆ, ಎಗ್ಗಿತ್ತು. ವೆಜ್ ತಿನ್ನಲ್ಲ ಅವತ್ತಿನ ದಿನ ಅಂತ ಹೇಳ್ಬಿಟ್ಟು ತೊಗೊಂಡೆ. ವೆಜ್ಜು 4 ಇರೋದು ಅಂತ ಹೇಳಿದ್ರು. ಹಂಗಾಗಿ 4 ತೊಗೊಂಬಂದೆ. ಅದನ್ನು ತಿನ್ನಿರಿ ಅಂತ ಹೇಳಿದ್ರೆ ಮಕ್ಕಳು ಏನು ಮಾಡ್ತಾಯಿದ್ರು, ಅವರಿಗೆ ತುಂಬ ಕ್ರಿಸ್ಪಿ ಆಗಿತ್ತಲ್ಲ, ಸರಿಯಾಗಿ ಕಟ್ ಮಾಡೋಕ್ಕೆ ಬರ್ತಾರಲ್ಲ, ಎಲ್ಲ ಇದು ಮಾಡಿಬಿಟ್ಟಿದ್ರು. ಹಾಗಾಗಿ ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಕಟ್ ಮಾಡಿಕೊಡ್ತಾಯಿದ್ದೆ. ಇನ್ನೊಂದು 2 ಇಲ್ಲ 3 ಆಗಿದ್ದರೆ ಸಾಕಾಗ್ಬಿಡೋದು. ಏನು ಮಾಡೋದು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ತಿಂತಾಯಿದ್ರು ಹುಡುಗರೆಲ್ಲ. ಅದರಲ್ಲಿ ನನ್ನ ಮಗ ಒಂದು, ನನ್ನ ತಂಗಿ ಮಗ ಒಂದು, ಇಬ್ಬರು ಒಂದೊಂದು ಹಿಡ್ಕೊಂಡ್ಬಿಟ್ರು. ಇನ್ನಿರೋದ್ರಲ್ಲಿ 2 ಶೇರ್ ಮಾಡ್ಕೊಂಡ್ರು. ಬಿಟ್ಟ ಸ್ಥಳ ಬರೆದು ರಾತ್ರಿಗೆ ಬರೆಯಂತೆ. ಇವಾಗ ಒಂದು ವಾಕ್ಯ ಬರೀ. ಉಗುರು ಮಾತ್ರ ಚೆನ್ನಾಗದು, ಆದ್ರೆ ಈ ತರ ಇದೆಯಲ್ಲ ಆಂಟಿ ಆಂಟಿ ಇದೆಯಲ್ಲ ಗುಂಡು ಅವಳು ಸುಮ್ಮನೆ ಬರ್ಬೇಕಲ್ಲಿ ಓದ್ಕೊಂಡು. ಇವಳು ನನ್ನ ತಂಗಿ ಮಗಳು ನೀರು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀರು ತರೋಕ್ಕೆ ಅಂತ ಹೋದ್ಲು. ನನಗೆ ಸ್ವಲ್ಪ ಟೀ ಮಾಡ್ಕೊಂಡು ಕೊಟ್ಬಿಟ್ಟು ಬ್ರೆಡ್ಡೆಲ್ಲ ತಂದಿದ್ದೆ, ಹುಡುಗರು ತಿಂತಾರೆ ಅಂತ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ದೆ. ಅವಳು ನೀರು ತೊಗೊಂಬರ್ತಾಯಿದ್ಲು.
ಯಾಕಮ್ಮ ಎತ್ಕೊಂಡು ಬಂದಲ್ಲ ನಾನು ಏನು ಐಡಿಯಾ ಮಾಡಿದೆ ಗೊತ್ತಾ, ನಾನು ಹಿಡಿದು ಜಸ್ಟ್ ಮಿಸ್ ಮಾಡಿಬಿಟ್ಟೆ. ನಾನು ಅಮ್ಮ ಹಿಡಿತೀನಲ್ಲಿ ಅಂತ ಹೇಳಿ ಆನ್ ಮಾಡ್ತೀನಿ. ನಾನು ನೋಡೋದು ಸುಳ್ಳು ಸ್ವಲ್ಪ ಸಾಕಿಲ್ಲ. ಮಿಕ್ಸ್ ಸಾಕು. ನೋಡಿ ಗೈಸ್, ಮೊಬೈಲಲ್ಲಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ಹೇಳೋದು. ನಮ್ಮ ಆಂಟಿ ಪಾತ್ರೆ ತೊಳಿತವ್ರೆ. ಏ ಬಾರೆ ಅಮ್ಮ ನೀನು, ಅದೆಂತರು ಪಾತ್ರೆ ತೊಳಿತಾರ, ಅದು ರೀಲ್ಸ್ ಮಾಡಕ್ಕಲ್ಲ. ಇಷ್ಟೊತ್ತಿಗೆ ಪಾತ್ರೆ ತೊಳೆದಿದ್ರೆ ಕೋಟ್ಯಾಧಿಪತಿ ಆಗ್ತೈತೆ ಅಂತ ಹಾಕ್ಕೊಡ್ತೀವಿ. ನೀವು ಮುಖ ತೋರಿಸ್ಬೇಡ, ಸುಮ್ಮನೆ ನಿಂತ್ಕೊಳ್ಳಿ ನೀವು. ಹಾಂ ಕುಡ್ಸ್ಕೊಂಡು ಬೇಗ ಟೀ ಕುಡ್ದು ಕುಡ್ಸಮಲ್ಲ, ಮತ್ತೆ ಅಳ್ಳತ್ತಿ ಮತ್ತೆಲ್ಲ ತಿಂತಾರ. ಬ್ರೆಡ್ ತಿನ್ನೋ ಹೋದ್ವಲ್ಲ ಇಲ್ಲ ವರ್ಷ ಹೋಗಿದ್ದಾರೆ. ನೋಡಿ ಗೈಸ್, ಇಷ್ಟೊಂದು ಹೇರ್ ಬಿಡ್ಕೊಂಡಿದ್ದಾಳೆ. ಕಟ್ಟಿಂಗು ಅಂತಾಳೆ. ಯಾಕೆ ಮಾಡ್ತೀಯ? ಬೇಡ ನಿಂಗೆ ಗೌತಮಿ ಇಲ್ಲಿ ಹ್ಞೂ ಹೇಳವ. ಆಮೇಲೆ ನೀನು ನಿಂತ್ಕಳ ಬಾ ಹ್ಞೂ ಹೇಳವ. ಎಷ್ಟು ಬೇಗ ಹೋಗ್ಬೇಕು ಅಂದ್ರೆ ಆಗಲೇ ಸಂಜೆ 6 ಗಂಟೆ ಆಯಿತು. 5 ಗಂಟೆ ರೆಡಿ ಆಗಿದ್ರು ಅವ್ರು ಬರಲಿ ಅಂದ್ಕೊಂಡು 6 ಗಂಟೆ ಆಯಿತು. ನಮ್ಮ ದೊಡ್ಡಮ್ಮರ ಮನೆಗೆ ಹೊರಟ್ವಿ. ನಮ್ಮ ತಂಗಿ ಮನೆಯಿಂದ ಸ್ಟ್ರೈಟ್ ಒಂದೇ ರೋಡು, ಮಧ್ಯೆ ಮೇನ್ ರೋಡ್ ಬರುತ್ತೆ. ಆ ಮೇನ್ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದರೆ ನಮ್ಮ ದೊಡ್ಡಮ್ಮನ ಮನೆ ಇಲ್ಲೇ ಇದೆ. ಒಂದು 10 ನಿಮಿಷದಲ್ಲಿ ಹೋಗ್ಬೋದು. ಅಲ್ಲಿಗೆ ಹೊರಟ್ವಿ. ಸಂಜೆ ಆಯಿತು ಅಂತಂದು ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನಿಗೆ ಏನಾಯಿತು ಅಂದರೆ, ಅವರು ಯಾವಾಗಲೂ ಒಂದು ಸರಿ ಬಿದ್ದಿದ್ರು, ಸುಮಾರು ವರ್ಷಗಳಿಂದ ಬಿದ್ದಿದ್ರು. ಅದು ಅವಾಗ ಏನೂ ಆಗಿರಲಿಲ್ಲ, ತೋರಿಸ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಏನೂ ಆಗಿರಲಿಲ್ಲ. ಅದು ಇವಾಗ ಏನಾಯಿತು ಅಂತಲೂ ಗೊತ್ತಿಲ್ಲ. ತುಂಬ ಬೆನ್ನು ಬರ್ತಾಯಿದೆ, ನಡೆಯೋಕ್ಕಾಗ್ತಾಯಿಲ್ಲ, ಎದ್ದೊಳಕ್ಕಾಗ್ತಾಯಿಲ್ಲ ಅಂತ ಹೇಳಿದರು. ಕರ್ಕೊಂಡೋಗಿ ತೋರಿಸಿದ್ರೆ ಹಾಸ್ಪಿಟ್ಲಲ್ಲಿ ಅವರು ಎಕ್ಸ್ರೇ ತೆಗೆದ್ಬಿಟ್ಟು ಮೂಳೆ ಸ್ವಲ್ಪ ಪ್ರೆಸ್ ಆಗಿದೆ ಅಂತ ಹೇಳಿ ಬೆಲ್ಟೆಲ್ಲ ಕೊಟ್ಟು ಕಳಿಸಿದ್ರು. ಅವರು ಬೆಲ್ಟೆಲ್ಲ ಹಾಕ್ಕೊಂಡ್ರು. 1-2 ದಿನ ನೋಡಿದ್ರು ಸರಿ ಬರಲಿಲ್ಲ. ಮತ್ತು ಶಿವಮೊಗ್ಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದ್ರು. ಅಲ್ಲಿ ಕೂಡ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಇದು ಒಳಗಡೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ, ಬೀಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇದು ನಮ್ಮ ಹಳ್ಳಿ ಕಡೆ ಬಂದು ಯಾರ್ದು ದಿನ ಮಾಡ್ತೀವಿ, ಆವತ್ತಿನ ದಿನ ಎಲ್ಲ ನೈಟ್ ಭಜನೆ ಅಂತ ಮಾಡ್ತಾರೆ. ಒಂದು 3 ಅವರ್ 4 ಅವರಿಂದ ಭಜನೆ ಅಂತ ಮಾಡ್ತಾರೆ. ನೈಟ್ ಅವ್ರಿಗೆಲ್ಲ ಶಾಂತಿ ಸಿಗಲಿ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಭಜನೆ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ. ಇನ್ನೂ ನಮ್ಮ ಅಳಿಯ ಮೆಡಿಕಲ್ ಶಾಪ್ ಮಾಡ್ತಾರೆ. ಯಾರೋ ಒಳ್ಳೆ ಹುಡುಗಿದ್ರೆ ನೋಡ್ರಿ. ಹುಡುಗಿ ಆಲ್ರೆಡಿ ಇದ್ದಾರೆ ಅಂತೀಯ.
ಪಾಪು ದಾರ ಥರ ಏನು ಕಟ್ಟಾಕಿ ದಾರ ಎಲ್ಲೈತ ಕಣ ಗೊತ್ತಿಲ್ಲ, ಗೊತ್ತಿರೋರಿಗೆ ಕೇಳ್ಬೇಕು ನೀವು. ನಮ್ಮನ್ನೆಲ್ಲ ಕೇಳಿದ್ ನಾವು ಎಲ್ಲಿ ಹುಡ್ಕೋಕ್ ಹೋಗೋಣ ನಾವು. ಅದೇನು ಈ ಥರ ತಿರ್ಗೋನ್ನೆ ಅವ್ರನ್ನ ಅತ್ಲಾಗ ಹಂಗೆ ಕೊಡತಕ್ಕಂಥ ಅವರು ಗ್ಯಾರಂಟಿ ಕೊಡಲ್ಲ ಅಂದರು. ಮತ್ತೆ ಮನೆ ಕರ್ಕೊಂಬಂದರು. ಅಲ್ಲಿ ಬಂದರೆ ಊಟ ಎಲ್ಲ ತಿಂತಾರಿಲ್ಲ. ಮತ್ತೆ ಆವಾಗಲೇ ಸಡನ್ನಾಗಿ ಇನ್ನೊಂದು ಬೆಳಗ್ಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಚೆನ್ನಾಗಾಗುತ್ತೆ ನೋಡ್ಬೋದು ಅಂತ. ಇಲ್ಲಿ ಆಗಲೇ ಹೇಳಿದ್ದು ಶಿವಮೊಗ್ಗದಲ್ಲಿ ಆಗಲ್ಲ ಅಂತೇಳ್ಬಿಟ್ಟು, ಆದರೂ ಒಂದು ಭರವಸೆ ಇಟ್ಕೊಂಡು ಮಣಿಪಾಲಿಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಒಂದು ನೈಟ್ ಅಷ್ಟೇ ಇದ್ದಿದ್ದು ನಮ್ಮ ದೊಡ್ಡಮ್ಮ. ಹೋಗಿ ತಿರ್ಗಿ ಬೆಳಗ್ಗೆ ಅಷ್ಟೊತ್ತಿಗೆ ಆಗಲೇ ಸ್ವಲ್ಪ ಉಸಿರಾಟದಲ್ಲಿ ಏರುಪೇರಾಗಿದೆ, ಕರ್ಕೊಂಡೋಗ್ರಿ ಅಂತ ಹೇಳಿದರು. ನಮಗೆ ಸಖತ್ತು ಬೇಜಾರಾಗ್ಬಿಡೋದು ಕೇಳಿ. ಮನೇಲಿ ಇದ್ದಿದ್ರೆ ಹೆಂಗೋ ಒಂದೊಂದು ವಾರ 15 ದಿನನಾದರೂ ಇರ್ತಾಯಿದ್ರೇನೋ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಈ ಥರ ಆಯ್ತಲ್ಲ ಅಂತ ಸಖತ್ತು ಬೇಜಾರಾಗೋಯಿತು. ಆದರೆ ಏನು ಮಾಡೋದು, ಒಂದು ಭರವಸೆ ಅನ್ನೋದಿರುತ್ತೆ. ಏನೋ ಹೋದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತೀವಿ. ಮನೇಲಿದ್ದರೆ ಅಯ್ಯೋ ಇಲ್ಲೇ ಹಿಡ್ಕೊಂಡ್ರು ಅಂತ ಮಾತಾಡ್ಕೊತಾರೆ. ಕರ್ಕೊಂಡೋಗಿಲ್ಲ ಹಾಸ್ಪಿಟ್ಲಿಗೆ ಅಂತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಕೊನೆಗೆ ಈ ಥರ ಆಯಿತು. ಸಖತ್ತಾಗಿ ಎಲ್ಲರೂ ಅದೇ ಇದ್ದಿದ್ರೆ, ಇಲ್ಲಾದಿದ್ದರೆ ಇನ್ನೊಂದು ವಾರ 15 ದಿನ ಇರ್ತಾಯಿದ್ರು. ಅಲ್ಲಿ ಕರ್ಕೊಂಡೋಗಿ ಈ ಥರ ಆಯ್ತು ಅಂತ ಎಲ್ಲರಿಗೂ ಬೇಜಾರಾಗೋಯಿತು. ನಾನಂತೂ ಒಂದು ಸರಿ ನೋಡ್ಕೊಂಬರಕ್ಕೆ ಹೋಗಿದ್ದೆ ಒಂದು ವಾರದ ಹಿಂದೆ. ನಾನು ನೋಡ್ಕೊಂಬಂದು ಒಂದು 4 ದಿನಕ್ಕೆ ಈ ಥರ ಆಗಿಬಿಡ್ತು. ನಾವು ಅಂದ್ಕೊಂಡಿದ್ದು ಈ ಥರನೂ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು. ಏನು ಬೆನ್ನು ಮೂಳೆ ನೋವು ಅಲ್ವಾ, ಸರಿ ಹೋಗುತ್ತೆ ಮತ್ತೆ ಅಂತ ಅಂದ್ಕೊಂಡೆ ನಾವು ಬಂದಿದ್ದು. ನಮ್ಮ ಅಕ್ಕವ್ರಿಗೆಲ್ಲ ಹೇಳ್ತಾಯಿದ್ದೆ ನಾನು, ಚೆನ್ನಾಗಿದ್ದಾರೆ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಬೆಲ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಾಗ್ತಾರೆ ಅಂತಲೇ ಎಲ್ರಿಗೂ ಫೋನ್ ಮಾಡಿ ಇದೇ ಥರ ಹೇಳ್ತಾಯಿದ್ದಿದ್ದು. ನಾವು ಬಂದು ಒಂದು 3 ದಿನ ಹಬ್ಬ ಏನೋ ಮಾಡಿದ್ವಿ. ಹಬ್ಬ ಎಲ್ಲ ಆಗಿ ಸ್ವಲ್ಪ ದಿನದಲ್ಲಿ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀರಿ ಅಂತ ಹೇಳಿಬಿಟ್ರು. ಆವಾಗ ಎಲ್ಲ ಒಂದು ವಾರ 15 ದಿನದಲ್ಲೇ ಇಷ್ಟು ನಡೆದೋಗ್ಬಿಡ್ತು. ಚೆನ್ನಾಗಿದ್ದವರು
ಈ ಥರ ಬೆನ್ನೋವು ಅಂತ ಹೇಳಿಬಿಟ್ಟು ಬೆನ್ನೋವು ಕಡೆಯಿಂದ ಈ ಥರ ಎಲ್ಲ ಸಡನ್ನಾಗಿ ಈ ಥರ ಆಗಿಬಿಟ್ರು. ಯಾರಿಗೂ ನಂಬಕ್ಕೆ ಆಗಲಿಲ್ಲ. ಇದ್ದಕ್ಕಿದ್ದಾಗ ಚೆನ್ನಾಗಿದ್ದವ್ರು ಈ ಥರ ಆಗಿಬಿಟ್ರಲ್ವ ಅಂತ. ಆಕೆ ಇಲ್ಲಿ ಮಂಟಪ ರೆಡಿ ಮಾಡ್ತಾಯಿದ್ರು. ಇದೆಲ್ಲ ನಮ್ಮ ಅಣ್ಣಂದು ಐಡಿಯಾ, ನಮ್ಮ ಚಿಕ್ಕಣ್ಣದು. ಈ ಥರ ಮಾಡಲೇಬೇಕು ಮಂಟಪ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಕೊಂಡು ರೆಡಿ ಮಂಟಪ ಎಲ್ಲ ಕಟ್ಟಿದ್ದು ಅವರೇ. ಬಾಳೆ ದಿಂಡು ಬರುತ್ತಲ್ಲ ಅದೆಲ್ಲ ಕಟ್ಟಿದ್ರು. ನಾನೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಹೂವೆಲ್ಲ ನಾನೆಲ್ಲ ಫಸ್ಟು ಎಲ್ಲೋ ಮತ್ತು ರೋಸ್ ಇಟ್ಬಿಟ್ಟು ರೆಡಿ ಮಾಡಿದ್ದೆ. ಆದರೆ ನಮ್ಮ ಅಣ್ಣ ಬಂದ್ಬಿಟ್ಟಿಲ್ಲ, ವೈಟ್ ಇಡಬೇಕು, ವೈಟು ಚೆನ್ನಾಗಿ ಕಾಣ್ತಾಯಿತ್ತು. ಮತ್ತು ಹೂವೆಲ್ಲ ರಿಮೂವ್ ಮಾಡಿಬಿಟ್ಟು ಅದು ಗುಂಡು ಪಿನ್ನಲ್ಲಿ ಸಿಕ್ಸಿರೋದು ತೊಟ್ಟೆಲ್ಲ ಮುರಿದ್ಬಿಟ್ಟು ಗುಂಡು ಪಿನ್ನನ್ನು ಚುಚ್ಚಿಬಿಟ್ಟು ಅದು ಬಾಳೆ ದಿಂಡು ಇದೆಯಲ್ಲ ಅದಕ್ಕೆ ಚುಚ್ಚೋದು, ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಇದು ಎಷ್ಟು ಟೈಮ್ ತೊಗೊಳ್ತಂದರೆ ನಾನು ಇದ್ದಾಗಲೇ ಒಂದು 4:45 5 ಗಂಟೆ ಆಗಿದೆ ಅನಿಸುತ್ತೆ. ಅವಾಗಿಂದ ಮಾಡೋಕ್ಕೆ ಹಿಡಿದಿದ್ದು. ಮಧ್ಯದಲ್ಲಿ ಗುಂಡು ಪಿನ್ನೆಲ್ಲ ಖಾಲಿಯಾಗಿ ಹೋಯಿತು. ಮತ್ತೆ ವೆಯ್ಟ್ ಮಾಡಿ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬಂದು ಇದನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ 7:30 ಆಗೋಯಿತು. ಫುಲ್ಲೆಲ್ಲ ಒಳಗಡೆ ಡೆಕೋರೇಷನ್ ಮಾಡಿದ್ವಿ. ಅಷ್ಟೊಂದು ಟೈಮ್ ಆಗೋಯ್ತು. ಇವಾಗಲೇ ಬಂದುಬಿಟ್ಟು ಒಂದು 6:30 7 ಗಂಟೆ ಅನಿಸುತ್ತೆ. ನಾನು ಹಿಡ್ಚಲ್ ಮಾತ್ರ ಮಾಡಿ ನೀವೇ ಮಾಡಿಕೊಡ್ರಪ್ಪ ಅಂತೇಳಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ ನಾನು. ಇವರು ರೆಡ್ ಕಲರ್ ಬ್ಲೌಸ್ ಹಾಕಿದ್ದಾರಲ್ಲ ಅವರು ನಮ್ಮ ಅತ್ತೆ. ಈ ಕಡೆ ಇರೋರು ನಮ್ಮ ಅಕ್ಕ. ತುಂಬ ಚಳಿ ಇತ್ತು ಅಲ್ಲಿ, ಚಾನಲ್ ಇರೋದ್ರಿಂದ ಸಿಕ್ಕಾಬಿಟ್ಟೆ ಚಳಿ. ಹಂಗಾಗಿ ಎಲ್ಲರೂ ಪ್ಯಾಕಿಂಗ್ ಆದರೂ ಸಖತ್ತು ಚಳಿ ಇತ್ತು. ಇವನು ನಮ್ಮ ಅಣ್ಣನ ಮಗ, ದೊಡ್ಡಣ್ಣನ ಮಗ, ಅವನು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾನೆ. ಇನ್ನೊಬ್ಬ ಇದು ಎಲ್ಲ ಇರಿಸ್ತೀವಿ, ಇವಳು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಆಮೇಲೆ ಇಲ್ಲಿ ಹೂವೆಲ್ಲ ಅವನು ನಮ್ಮ ಚಿಕ್ಕಣ್ಣ ಮತ್ತು ಚಿಕ್ಕಣ್ಣನ ಮಿಸ್ಸಸ್ ಇದ್ದಾರಲ್ಲ ಅವರ ಅಕ್ಕನ ಮಗ. ಇವರಿಬ್ಬರು ಸೇರಿಕೊಂಡು ಅವರಿಗೆ ಬಿಟ್ಬಿಟ್ಟೆ, ನೀವೇ ಮಾಡ್ರಪ್ಪ ಅಂತಂದು ಹೇಳ್ಬಿಟ್ಟು. ನಮ್ಮ ಅಣ್ಣನೂ ಅಷ್ಟೇ ನಮ್ಮ ಥರನೇ, ನೀಟ್ ಅಂದರೆ ನೀಟ್ ಇರಬೇಕು, ಇದು ಹಿಂಗೆ ಇರಬೇಕು, ಅದು ಹಿಂಗೆ ಇರಬೇಕು, ಆ ಥರ ಮಾಡ್ತಾನೆ ಅವನು. ತೆಗ್ದುಬಿಟ್ಟು ಹಿಂಗೆ ಮಾಡಿದ್ದು ಮತ್ತೆ ಹೊಸ್ದಾಗೆಲ್ಲ ಮಾಡ್ತಾಯಿದ್ದ. ಎಷ್ಟೊತ್ತು ಎಲ್ಲ ಕೂತ್ಕೊಂಡು ಕೊಡ್ತಾಯಿದ್ವಿ. ತೊಟ್ಟೆಲ್ಲ ತೆಗೆದ್ಬಿಟ್ಟು ನಾನು ಅಲ್ಲಿ ಇಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಂಬರ್ತಾಯಿದ್ದೆ. ಇನ್ನೊಬ್ಳು ತಂಗಿ ಬಂದುಬಿಟ್ಟು ಬೆಳಗ್ಗೆ ಬಂದು, ನಾವೆಲ್ಲ ಶನಿವಾರನೇ ಹೋಗಿದ್ವಿ ಮದುವೆ ಎಲ್ಲ ಮುಗಿಸ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಅವಳು ಬಂದಿದ್ದು ಸೋಮವಾರ ಬೆಳಗ್ಗೆ ಬಂದಳು. ಕೊನೆಯೆಲ್ಲ ನೋಡಿ ಎಷ್ಟು ಅಂತಿದ್ದು. ಮತ್ತೆ ಬಂದು ನಾನು ಕೈ ಹಾಕಿದೆ. ಒಳಗಡೆಲ್ಲ ಲೇಟಾಗಿಬಿಡುತ್ತೆ ಪೂಜೆ ಎಲ್ಲ ಹೋಗೋದಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ನಾನು ಎಷ್ಟೆಷ್ಟು ಬೇಕು ಅಷ್ಟಾಗುತ್ತೆ ಡೆಕೋರೇಷನ್ ಹೂವೆಲ್ಲ ಸಿಕ್ಸಿದೆ. ಇನ್ನೆಲ್ಲ ನಮ್ಮ ಸುತ್ತ ಎಲ್ಲ ಏನಿದೆ ಇದನ್ನೆಲ್ಲ ನಮ್ಮ ಅಣ್ಣ ಫುಲ್ಲು ರೆಡಿ ಮಾಡ್ದ. ಇವನು ಮಾಡೋ ಅಂದರೆ ನಮ್ಮ ತಮ್ಮ, ಅವನು ಸ್ವಲ್ಪ ಮಾಡೋದು ಹೋಗೋದು. ಅವನಿಗೆ ಸ್ವಲ್ಪ ಹೊರಗಡೆ ಕೆಲಸದ ಆ ಕಡೆ ಇದ್ದ. ಇವರು ನಮ್ಮ ಮಾವ ಅಂದರೆ ನಮ್ಮವ್ವ ಇದ್ದಾರಲ್ಲ ಅವರ ತಮ್ಮ, ಮಾಮ, ಅವರು ಕೂಡ ಬಂದುಬಿಟ್ಟು ನೋಡಿ ಚೆನ್ನಾಗಿದೆ ಅಂತೇಳಿ ಈ ಕಡೆ ಯಾವ ಪ್ಲೇಸಿಗೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಹೇಳ್ತಾಯಿದ್ರು, ಈ ಥರ ಮಾಡಿ ಅಂತಂದು ಹೇಳ್ಬಿಟ್ಟು. ನಾನೆಲ್ಲ ಆಯಿತು, ಹೂವಿಂದೆಲ್ಲ ಕಸನೆಲ್ಲ ಗೂಡಿಸ್ತಾ ಇದ್ದೆ. ಹಾಗೆ ಈ ವಿಡಿಯೋ ತುಂಬ ಲೆಂತು ಅನಿಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ನೋಡಿ, ಬೈಕೊಂಬೇಡಿ. ನೋಡೋ ಅಂತ ನೆಟ್ಟು ಮಾಡ್ಕೊಳ್ಳೋ. ತಿಂತೀನಮ್ಮ ಮೇಡಮ್ಮ. ಸಾಕಷ್ಟು ತಟ್ಟೆಗೆ ಹಾಕ್ಕೊಂಡು ತೊಡಿಗೆ ನಾನು ಹೇಳಿದೆ ಅದಕ್ಕೆ ಹಾಕ್ಕೊಂಡು ಹೋಗ್ತೇನೆ ನೋಡಿ. ಚೂರು ಚುಟ್ಕಿ
ಇನ್ನು ನಮ್ಮ ದೊಡ್ಡಮ್ಮನ ಪೂಜೆ ಮಾಡ್ಕೊಂಬರಕ್ಕೆ ಅಂತ ತೋಟಕ್ಕೆ ಎಲ್ಲರೂ ಹೋದ್ವಿ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಂದ್ವಿ. ಅಲ್ಲದೆಲ್ಲ ವೀಡಿಯೋ ಮಾಡಿದ್ದೆ ನಾನು. ಆದರೆ ನಾನು ಅಲ್ಲಿ ಪೂಜೆ ಮಾಡಿಕೊಂಡು ನಾವು ದೊಡ್ಡಮ್ಮ ಊರಿನ ಮನೆಗೆ ಬಂದಮೇಲೆ ನನಗೆ ವೀಡಿಯೋನೆಲ್ಲ ನೋಡಿ ಸಖತ್ ಬೇಜಾರಾಗೋಯಿತು. ಮತ್ತು ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ಅದು ನೋಡಿದ್ರೆಲ್ಲ ಮತ್ತೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಫೋಟೋ ಕೂಡ ಅಷ್ಟೇ, ನಾವೇನು ಮಂಟಪ ಅಂತ ಕಟ್ಟಿದ್ದೆ ಮನೆ ಒಳಗಡೆ ಫೋಟೋ ಇಡೋಕ್ಕೆ ಅಂತ, ಅಲ್ಲಿ ಕೂಡ ವೀಡಿಯೋನೆಲ್ಲ ಮಾಡ್ಕೊಂಬಿಟ್ಟಿದ್ದೆ. ನನಗೆ ಅದನ್ನು ಅಷ್ಟೇ ನೋಡಿಬಿಟ್ಟು ಸಖತ್ ಬೇಜಾರಾಗೋಯ್ತು. ಎಲ್ಲ ಡಿಲೀಟ್ ಮಾಡಿ ಇಟ್ಬಿಟ್ಟೆ ನಾನು. ಒಂದು ಸ್ಟೇಟಸ್ಸು ಕೂಡ ಹಾಕಲಿಲ್ಲ ನಾನು, ಅಷ್ಟು ಬೇಜಾರಾಗೋಯ್ತು. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.